ಕಾರ್ಯಕ್ರಮ ಇನ್ನೂ ಮುಕ್ತಾಯ ಆಗಿಲ್ಲ, ಒಂದು ಸರ್ಪ್ರೈಸ್ ಇದೆ. ಪಲ್ಲವಿ ಬಾ, ನಚ್ಚಿ ಬಾ, ಬಾ. ಅಮ್ಮ ಕಾಫಿ ಏನಾದ್ರು ಕುಡಿತೀಯಾ? ಅಮ್ಮ ಅದು ಭೂಮಿ ನಿನ್ ಜೊತೆ ಏನೋ ಮಾತಾಡ್ಬೇಕಂತೆ. ಹೌದು ಅಜ್ಜಿ. ನನ್ ಜೊತೆ ಮಾತಾಡಕ್ಕೆ ಅಷ್ಟು ಮುಜುಗರನ? ಅಂದ್ರೆ ಅಜ್ಜಿ ವಿಷಯ ಆಗಿದೆ. ಏನದು ಹೇಳು. ಅದು ನಾನು ವಂಶಿಯವ್ರ ಬಗ್ಗೆ ಮಾತಾಡ್ಬೇಕಿತ್ತು. ಅವನ್ ಬಗ್ಗೆ ಮಾತಾಡಕ್ಕೆ ಏನಿದೆ, ಬಹಳ ಒಳ್ಳೆ ಹುಡುಗ ಅವನು. ಹೌದು. ಅದು ಅಜ್ಜಿ, ಅದು ವಂಶಿಯವ್ರಂದ್ರೆ ನನಗೆ ತುಂಬಾ ಇಷ್ಟ. ಏನ್ ಹೇಳ್ತಾ ಇದೀಯಮ್ಮ? ನಿಜಾನೇ ಹೇಳ್ತಾ ಇದೀನಿ ಅಜ್ಜಿ. ವಂಶಿಯವರು ತುಂಬಾ ಒಳ್ಳೆಯವರು. ಎಂತ ಗುಣ, ಎಂತ ಸಂಸ್ಕಾರ. ಅಂತ ಗುಣ ಇರೋ ಹುಡ್ಗ ಸಿಗೋದು ತುಂಬಾನೇ ಅಪರೂಪ. ಈ ಭೂಮಿ, ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋ ಅರಿವಿದ್ಯಾ ನಿನಗೆ? ಅತ್ತೆ, ನಾನ್ ತುಂಬಾನೇ ಯೋಚನೆ ಮಾಡಿ ನಿಮ್ಮಿಬ್ಬರ ಹತ್ರ ಮಾತಾಡ್ತಿರೋದು. ಅಲ್ಲಮ್ಮ ಭೂಮಿ, ನಿನ್ಗೂ ಅಜಿತ್ಗೂ ಏನೋ ಜಗಳ ಆಯ್ತಾ? ಅಜ್ಜಿ, ನಾನ್ ಈ ವಿಷಯ ಅವ್ರ ಹತ್ರ ಹೇಳಿದ್ರೆ ಖಂಡಿತವಾಗ್ಲೂ ಜಗಳ ಆಗುತ್ತೆ. ಅವ್ರ ಬಗ್ಗೆ ಮಾತಾಡೋದಕ್ಕೂ ಬಿಡಲ್ಲ ಸಾಹೇಬ್ರು. ಅದಕ್ಕೆ ನಾನು ಈ ನಿರ್ಧಾರ ಮಾಡಿದ್ದು. ಅಯ್ಯೋ ದೇವ್ರೆ, ಅವ್ನ್ ಜಗಳ ಮಾಡ್ತಾನೆ ಅಂತ ನೀನ್ ಈ ನಿರ್ಧಾರ ಮಾಡ್ದ್ಯಾ? ಹೌದು ಅತ್ತೆ, ಸರಿನೇ ಅಲ್ವಾ? ದಿನ ಎಷ್ಟು ಅಂತ ಜಗಳ ಮಾಡೋದಕ್ಕೆ ಆಗುತ್ತೆ ಹೇಳಿ? ಸರಿಯಾಗಿ ಯೋಚನೆ ಮಾಡಿದ್ಯನ್ವಾ? ಅಜ್ಜಿ, ನಂಗೊಂದು ಅರ್ಥನೇ ಆಗ್ತಿಲ್ಲ. ಅಲ್ಲ, ನಾನ್ ಸರಿಯಾಗಿ ಯೋಚನೆ ಮಾಡಿ ನಿಮ್ಮಿಬ್ರ ಹತ್ರ ಮಾತಾಡ್ತಿದ್ದೀನಿ. ಈ ವಿಷಯ ಸಾಹೇಬ್ರಿಗೆ ಹೇಳಿದ್ರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳಲ್ಲ. ನೀವು ಹಾಗೆ ಆಡ್ತಿದ್ದೀರಲ್ಲ, ಯಾಕೆ? ಅಜ್ಜಿ, ಆಮೇಲೆ ಏನ್ ಗೊತ್ತಾ, ಆ ವಂಶಿಯವ್ರ ಬಗ್ಗೆ ಸಾಹೇಬ್ರಿಗೆ ಒಳ್ಳೆ ಭಾವನೆನೇ ಇಲ್ಲ. ಅದಕ್ಕೆ ಅಜ್ಜಿ, ಅತ್ತೆನ ಕರ್ಕೊಂಡು ನೇರವಾಗಿ ನಿಮ್ಮ ಹತ್ರನೇ ಮಾತಾಡೋದಕ್ ಬಂದೆ. ಯಾಕೆಂದ್ರೆ ನೀವಿಬ್ರು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ಅತ್ತೆ, ಅಜ್ಜಿ, ನೀವಿಬ್ರು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಈ ವಿಷಯ ನಾನು ಹೇಳಾದ್ಮೇಲೆ ನೀವ್ ಇನ್ನೂ ಆಕ್ಟಿವ್ ಆಗಿರ್ಬೇಕು. ಸರಿ ಆಯ್ತು, ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವಿಬ್ರು ಉತ್ತರ ಕೊಡಿ. ಸರಿನಾ? ಸರಿನಾ ಅಜ್ಜಿ? ಇವಾಗ ನಿಮ್ಮಿಬ್ರಿಗೂ ವಂಶಿ ಇಷ್ಟ ತಾನೆ? ಅವ್ರ ಜೊತೆ ಸಂಬಂಧ ಬೆಳೆಸ್ಬೇಕು ಅನ್ಕೊಂಡಿದೀನಿ. ಶಪ್ಪ, ನೋಡು ಭೂಮಿ, ನೀನ್ ಅದ್ ಏನ್ ಹೇಳ್ಬೇಕು ಅಂತಿದ್ಯೋ ದಯವಿಟ್ಟು ಅದನ್ನ ಅರ್ಥ ಆಗೋ ರೀತಿ ಹೇಳು. ನನಗಂತೂ ನೀನ್ ಮಾತಾಡೋದು ಏನು ಗೊತ್ತಾಗ್ತಿಲ್ಲ. ಅಲ್ಲತ್ತೆ, ಇಷ್ಟ ಚಿಕ್ಕದಾಗಿ ನನ್ಗ ಅರ್ಥ ಆಗ್ತಿದೆ, ದೊಡ್ಡವರಾಗಿ ನಿಮ್ಮಿಬ್ರಿಗೂ ಅರ್ಥ ಆಗ್ತಿಲ್ವಾ? ಅಜ್ಜಿ, ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಸಂಗೀತ, ಈ ವಯಸ್ಸಲ್ಲಿ ನಾನ್ ಇದನ್ನೆಲ್ಲ ಕೇಳ್ಬೇಕಾ? ಅಮ್ಮ ಅಮ್ಮ, ನೀನ್ ಒಂದ್ ನಿಮಿಷ ಸುಮ್ನೆ ಇರು. ನೋಡು ಭೂಮಿ, ದಯವಿಟ್ಟು ನಮ್ ಕೋಪ ಬರ್ಸ್ಬೇಡ. ನೀನ್ ಅದ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ನೇರ್ವಾಗಿ ಹೇಳು, ಇಲ್ಲ ನಾನು ಅಜಿತ್ರ ಕರಿತೀನಿ. ಅಯ್ಯೋ ಅತ್ತೆ, ಅಂತ ಕೆಲಸ ಮಾತ್ರ ಮಾಡ್ಬೇಡಿ ಅತ್ತೆ. ನಾನ್ ಹೋಗಿ ಅಥವಾ ನೀವ್ ಹೋಗಿ ಸಾಹೇಬ್ರ ಇದನ್ನೆಲ್ಲ ಹೇಳಕ್ಕಾಗತ್ತಾ? ಅಲ್ಲ, ನೀವೆಲ್ಲ ಈ ಜನರೇಷನ್ ಅರ್ಥ ಮಾಡ್ಕೋತೀರಾ ಅಂತ ನಾನ್ ನಿಮ್ ಹತ್ರ ಹೇಳ್ದೆ. ನೀವ್ ನೋಡಿದ್ರೆ ನೀವು ಅರ್ಥ ಮಾಡ್ಕೋತಿರ್ವಲ್ಲ, ನಾನು ಏನ್ ಮಾಡ್ಲಿ ಈಗ? ಅಲ್ಲ ಭೂಮಿ, ಸಮಾಧಾನ ಅತ್ತೆ, ಸಮಾಧಾನ. ಇವ್ರಿಗೂ ಸಮಾಧಾನ ಮಾಡ್ಬೇಕು, ಮಗುಗೂ ಸಮಾಧಾನ ಮಾಡ್ಬೇಕು. ನಾನು ಏನೇ ಬಂದಿರೋ ವಿಷಯ ಏನು ಅಂದ್ರೆ, ವಂಶಿಗೂ ಅಂಜನಿಗೂ ಮದ್ವೆ ಮಾಡೋಣ ಅಂದೆ. ವಂಶಿಗೂ ಅಂಜುಗೂ ಮದ್ವೆನಾ? ವಂಶಿಗೂ ಅಂಜುಗೂ ಮದ್ವೆನಾ? ವಂಶಿಗೂ ಅಂಜುಗೆ ಮದ್ವೆ. ಅಯ್ಯೋ, ಕರ್ಮ 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 ಕರ್ಮ. ದೇವ್ರೆ, ಒಂದ್ ಸೆಕೆಂಡ್ ಏನೆಲ್ಲ ಯೋಚನೆ ಮಾಡ್ಬಿಟ್ಟೆ ನಾನು. ಯೋಚಿಸಿ ಯಪ್ಪ. ಅಮ್ಮ, ನನಗೇನು ಅರ್ಥ ಆಗ್ಲಿಲ್ಲ. ನೀನಾದ್ರೂ ಸ್ವಲ್ಪ ಯೋಚನೆ ಮಾಡೋದ್ ಬೇಡ್ವೇನಮ್ಮ? ಈ ಶಾಕಿಂಗ್ ನ್ಯೂಸ್ ಕೇಳಿ ನನ್ ತಲೆ ಬ್ಲಾಕ್ ಆಗೋಗ್ಬಿಡ್ತು. ಅತ್ತೆ, ಅಜ್ಜಿ, ಏನ್ ಯೋಚನೆ ಮಾಡಿದ್ರಿ ನೀವಿಬ್ರು? ಏನಕ್ಕೆ ಇವ್ರ ಮೈಂಡ್ ಬ್ಲಾಂಕ್ ಆಯ್ತು? ಅದು ಅದು ಏನಿಲ್ಲ ಭೂಮಿ, ಅದು ನಾನು ಯಾವ್ದೋ ವಿಚಾರಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ಅದ್ರಲ್ಲಿ ಏನಿದೆ ಕನ್ಫ್ಯೂಸ್ ಆಗುವಂತದ್ದು? ಅದಿರ್ಲಿ ಅಮ್ಮ, ನಿಮ್ ಮುಂದ್ವರ್ಸು. ಅಜ್ಜಿ, ಹೇಗಿದ್ರು ಪಾಪ ದೇವಿಯಾನಿ ಅಮ್ಮ ಅಂಜನಾ ವಿಷಯದಲ್ಲಿ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಬೇಗ ಅವಳಿಗೆ ಮದ್ವೆ ಆಗ್ಬೇಕು ಅಂತ ಬೇರೆ ಯೋಚನೆ ಮಾಡ್ತಿದ್ದಾರೆ. ನಮ್ ವಂಶಿ ಬೇರೆ ಗುಣವಂತ ಅಪ್ಪಟ ಅಪರಂಜಿ. ಯಾಕೆ ವಂಶಿಗೂ ಅಂಜುಗೂ ಮದ್ವೆ ಮಾಡ್ಬಾರ್ದು? ನೀನ್ ಹೇಳೋದು ನಿಜ. ಹೇಗಿದ್ರು ಅಂಜುಗೆ 22 ವರ್ಷ ತುಂಬಕ್ಕೆ 3 ತಿಂಗಳಿದೆ. ಅಷ್ಟರಲ್ಲಿ ಈ ಮದ್ವೆ ಮಾಡಿಸ್ಬಿಡ್ಬೇಕು. ಅದಕ್ಕೆ ಅಜ್ಜಿ, ಇವಾಗ ವಂಶಿಯವ್ರನ್ನ ನಾವು ನೋಡ್ತಿದೀವಲ್ಲ. ವೆರಿ ಗುಡ್. ಭೂಮಿ, ನೀವ್ ಹೇಳ್ತಿರೋದ್ ಕರೆಕ್ಟು. ನನ್ಗೇನೋ ಈ ವಿಚಾರದಲ್ಲಿ ಒಪ್ಪಿಗೆ ಇದೆ. ವಂಶಿನೂ ಅಷ್ಟೇ ತುಂಬಾ ಒಳ್ಳೆ ಹುಡುಗ ಅಲ್ವಮ್ಮ? ಹೌದು. ಅಲ್ಲ ಸಂಗೀತ, ಈ ವಿಚಾರ ನಮಗ್ ಯಾಕೆ ಹೊಳಿಲಿಲ್ಲ? ನಮಗ್ ಹೊಳಿಲಿಲ್ಲ, ಆದ್ರೆ ನನ್ ಸೊಸೆ ನೋಡು, ನಾನ್ ಯಾವಾಗ್ಲೂ ಹೇಳ್ತಿರ್ತೀನಲ್ಲ ನನ್ ಸೊಸೆ ಜಾಣೆ ಅಂತ, ಅವಳಿಗೆ ಹೊಳ್ತಿದ್ದೆ ನೋಡು. ಅದ್ ಸರಿ ಭೂಮಿ, ನನಗೇನೋ ಈ ವಿಚಾರನ ಮೊದ್ಲು ಅಜಿತ್ಗೆ ಹೇಳೋದೇ ಸರಿ ಅನ್ಸುತ್ತೆ. ಅತ್ತೆ, ನಾನ್ ಮೊದ್ಲು ಸಾಹೇಬ್ರ ಹತ್ರನೇ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ನಮ್ ಸಾಹೇಬ್ರಿಗೆ ವಂಶಿಯವ್ರ ಕಂಡ್ರೆ ಆಗಲ್ಲ. ಈ ಮೊಸರಲ್ಲಿ ಕಲ್ಲು ಹುಡ್ಕೊಂಗಾಡುತ್ತೆ ಆ ಸಿಡುಕ್ಮುತಿ ಸಿದ್ದಪ್ಪ. ಅಲ್ಲ, ಅವನ್ ಯಾಕೆ ಈ ವಿಚಾರದಲ್ಲಿ ಆ ರೀತಿ ಮಾತಾಡ್ತಾನೆ? ವಂಶಿನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಅಜಿತ್ ತಾನೆ? ಅತ್ತೆ, ನನ್ ಮಾತಿನರ್ಥ ಸಾಹೇಬ್ರು ವಂಶಿಯವ್ರನ್ನ ದ್ವೇಷ ಮಾಡ್ತಾರೆ ಅಂತ ಅಲ್ಲ. ಆದ್ರೆ ನಾನು ವಂಶಿಯವ್ರ ಬಗ್ಗೆ ಮಾತಾಡ್ದಾಗೆಲ್ಲ ಏನಾದ್ರೂ ಒಂದ್ ತಪ್ಪು ಕಂಡು ಹಿಡಿತಾರತ್ತೆ. ಈ ಗಂಡಸ್ರ ಜನ್ಮನೇ ಇಷ್ಟು. ನಮ್ ಹತ್ರ ಈ ರೀತಿ ಮಾತಾಡ್ತಾರೆ, ಅವ್ರ ಜೊತೆ ಚೆನ್ನಾಗೇ ಇರ್ತಾರೆ. ಭೂಮಿ, ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಭೂಮಿ,
ಇರೋದ್ ನಾವ್ 3 ಜನ ತಾನೆ, ಅದೇನು ಅಂತ ಜೋರಾಗಿ ಹೇಳು. ಹೇಳಪ್ಪ ಬನ್ನಿ ಇಲ್ಲಿ. ಏನ್ ಗೊತ್ತಾ, ನಾನೇನಾದ್ರೂ ಸಾಹೇಬ್ರ ಹತ್ರ ಹೋಗಿ ಹೇಳಿದ್ರೆ ಕೋಪ ಮಾಡ್ಕೊಂಡು ಬೇಡ ಭೂಮಿ ಅಂತ ಬೇಸ್ ವಾಯ್ಸಲ್ಲಿ ಹೇಳ್ಬಿಡ್ತಾರೆ. ಆಯ್ತಾ, ಈ ರೀತಿ ಮಾಡೋದ್ ಬೇಡ. ನೀವಿಬ್ರು ಚೆನ್ನಾಗಿ ಯೋಚನೆ ಮಾಡಿ, ನಾನ್ ಹೇಳಿರೋದು ನಿಮ್ಮಿಬ್ರಿಗೂ ಸರಿ ಅನ್ಸಿದ್ರೆ ಆಮೇಲೆ ನಾವೆಲ್ಲ ಹೋಗಿ ಸಾಹೇಬ್ರ ಹತ್ರ ಮಾತಾಡೋಣ. ಏನಂತೀರಾ? ನೀನು ಜಾಣಿ ಹುಡುಗಿ, ಈ ಮನೆ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀಯ. ಸೊಸೆ ಕರ್ತವ್ಯನ ಸರಿಯಾಗಿ ನಿಭಾಯಿಸ್ತೀಯಮ್ಮ. ನಾನು ಈ ವಿಷಯ ಶ್ರವಣ್ ಮತ್ತೆ ದೇವ್ಯಾನಿ ಜೊತೆ ಮಾತಾಡ್ತೀನಿ. ಆಮೇಲೆ ಡಿಸೈಡ್ ಮಾಡು. ಮಂಜು ಜೀವ ತೆಗಿಯಕ್ ಹೋದ್ಲು ಅಂತ ಜೀವನದ ಬಗ್ಗೆನೇ ನೀನ್ ಯೋಚನೆ ಮಾಡ್ತಿದ್ಯಲ್ಲಮ್ಮ. ನಿನ್ ಮನ್ಸು ಎಷ್ಟು ಒಳ್ಳೇದು ಅಂತ ಗೊತ್ತಾಗುತ್ತೆ. ದೇವ್ರು ನಿನ್ಗೆ ಯಾವಾಗ್ಲೂ ಚೆನ್ನಾಗಿಟ್ಟಿರ್ಲಿ ಅಮ್ಮ. ಸತ್ಯನ ನಿಂತ್ಕೊಳ್ಳಿ ಅಂದೆ. ಸತ್ಯನ, ಓ ನಾನೇ ನಿನ್ ಜೊತೆ ಮಾತಾಡ್ಬೇಕು ಅನ್ಕೊಂಡಿದ್ದೆ, ನೀನೇ ನಿಲ್ಲಿಸ್ಬಿಟ್ಟೆ. ಹೇಳಪ್ಪ, ಏನ್ ಮಾತಾಡ್ಬೇಕು ಅಂತಿದ್ರಿ? ಯಾಕೋ ಭೂಮಿಯವ್ರ ಸಾಹೇಬ್ರಿಗೆ ವಿಪರೀತ ಕೋಪ ಬಂದಂಗಿದೆ. ಸತ್ಯನ ಕೋಪ ಬರ್ದೆ ಇನ್ನೇನಾಗತ್ತೆ ಹೇಳಿ? ವಂಶಿ ಬಗ್ಗೆ ಹುಷಾರಾಗಿರ್ಬೇಕು ಅಂತ ಹೇಳಿದ್ ನೀವೇ. ಭೂಮಿ ಜೊತೆ ಅವನ್ ಯಾಕೆ ಕಳ್ಸಿದ್ರಿ? ಅದು ನನ್ ಬುಲೆಟ್ ಅಲ್ಲಿ. ಓ, ಇದಕ್ಕ ನೀನು ಕೋಪ ನೋಡೋದು ಸರ್. ನಾನೇ ವಂಶಿ ಬಗ್ಗೆ ಅಷ್ಟೊಂದೆಲ್ಲ ಹೇಳಿ ಅವನ ಜೊತೆ ಯಾಕೆ ಕಳಿಸ್ಲಿ ಹೇಳು? ಮತ್ತೆ ಅಲ್ಲ ಮರೆಯ, ಸಂದರ್ಭ ಹಾಗಿತ್ತು. ಅಷ್ಟಕ್ಕೂ ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಾನು ಭೂಮಿಗೆ ಹೇಳ್ದೆ ನನ್ನ ಜೊತೆ ಬಾ, ಮನೆಗ್ ಬಿಡ್ತೀನಿ ಅಂತ. ಆದ್ರೆ ಅವಳು ವಂಶಿ ಜೊತೆನೇ ಹೋಗ್ತೀನಿ ಅಂದ್ಲು. ಆಗ ನಾನು ಏನ್ ಹೇಳಕ್ಕಾಗತ್ತೆ? ಯಾವ ಕಾರಣಕ್ಕೆ ಅವಳನ್ನ ತಡಿಯಕ್ಕಾಗತ್ತೆ ಹೇಳು? ಅಷ್ಟಕ್ಕೂ ವಂಶಿ ಮಾತನ್ನ ಕೇಳ್ಕೊಂಡು ನೀನೆ ಬುಲೆಟ್ ನ ಮನೇಲಿ ಬಿಟ್ಟು ಕಾರಲ್ಲಿ ಹೆಂಡತಿನ ಕರ್ಕೊಂಡು ಹೋಗುವಷ್ಟು ಇನ್ಫ್ಲೂಯೆನ್ಸು ಅವನ ಮಾತಲ್ಲಿ ಇದೆ ಅಂದ್ರೆ, ಈ ಬಡಪಾಯಿ ನಿನ್ನ ಬುಲೆಟ್ ಅಲ್ಲಿ ನಿನ್ನ ಹೆಂಡತಿನ ಅವನ ಜೊತೆ ಕಳ್ಸೋದಕ್ಕೆ ಇನ್ಫ್ಲೂಯೆನ್ಸ್ ಆಗೋದು ಯಾವ ಮಹಾ ಅಜಿತ? ಆದ್ರೂ ಸತ್ಯನ, ನಮ್ ಮದ್ವೆ ವಿಚಾರನ ವಂಶಿ ಹತ್ರ ಯಾಕೆ ಹೇಳಿದ್ರಿ? ಗೊತ್ತಿತ್ತು, ನನಗ್ ಗೊತ್ತಿತ್ತು ನೀನ್ ಈ ವಿಷಯದಲ್ಲಿ ನನ್ನನ್ನ ತಪ್ಪು ತಿಳ್ಕೊಂಡ್ರಿ. ನೋಡು ಅಜಿತ, ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನನಗೆ ನೀನ್ ಮುಖ್ಯ. ಆದ್ರೂ ನೀನು ನನ್ನ ಯಾಕೆ ಅನುಮಾನ ದೃಷ್ಟಿಯಿಂದ ನೋಡ್ತೀಯಾ ಅಂತ. ಅನುಮಾನ ಅಲ್ಲ ಸತ್ಯನ, ಆ ವಂಶಿ ಅವ್ರೆ ನಿಂತ್ಕೊಳ್ಳಿ. ಬೇಡ ನಿಂತ್ಕೊಳ್ಳಿ ವಂಶಿ ಅವ್ರೆ. ಒಂದ್ ಜ್ಯೂಸ್ ಕುಡಿಯೋಕೆ ನಾನು ಇಷ್ಟೊಂದು ಬಲವಂತ ಮಾಡ್ಬೇಕಾ ನಿಮ್ಗೆ? ಬೇಡ ಅಂದ್ರೆ ನೀವ್ ಯಾಕೆ ಬಿಡ್ತಿಲ್ಲ? ಇಲ್ಲ ವಂಶಿ ಅವ್ರೆ, ನೀವ್ ನಾನ್ ಹೇಳ್ದಾಗ ಕೇಳಲೇಬೇಕು. ಓ ಏನು ಈಗ್ಲಿಂದ ನನ್ಗೆ ಆರ್ಡ್ರಾ? ಹೌದು, ಮತ್ತೆ ಹುಡುಗಿರ್ ಯಾವಾಗ ಒಂದ್ ವಿಷಯ ಕಮಿಟ್ ಆಗ್ತಾರೋ ಆಗ ಬಿಡೋ ಮಾತೇ ಇಲ್ಲ. ಏನ್ ಸತ್ಯನ ಕಮಿಟ್ ಅಂತೆಲ್ಲ ಹೇಳ್ತಿದ್ದಾರೆ? ಅವನು ನನಗೆ ಜ್ಯೂಸ್ ತಗೊಳ್ತಾ ಇಲ್ಲ ಅನ್ನೋದು ಬಹಳ ಮುಖ್ಯ. ಏನ್ ಸ್ಮೈಲ್ ನೋಡೋ ಅಜಿತ, ಇಬ್ರು ಎಷ್ಟೊಂದು ಖುಷಿಯಾಗಿದ್ದಾರೆ. ನೀ ನೋಡ್ತಾ ಸುಮ್ನೆ ಕಾಲ ಕಳಿತಿದ್ಯಾ ಅಷ್ಟೇ. ಒಂಚೂರು ಗಮನ ಕೊಡು, ಅವ್ರಿಬ್ರು ಜೋಡಿ ಏನ್ ಸಖತ್ತಾಗಿದೆ ಅಲ್ವಾ? ದೋಸ್ತ, ಈ ವಂಶ ಇದನ್ನಲ್ಲ ಅವ್ನ್ ಎಲ್ರಿಗೂ ಯಾಕೆ ಇಷ್ಟ ಆಗ್ತಾನೆ ಗೊತ್ತಾ? ನನಗೆ ಇಷ್ಟ ಆಗಲ್ಲ. ಇದೀಗಲ್ಲಪ್ಪ, ಭೂಮಿಗಾಗ್ಲಿ ಯಾಕೆ ಇಷ್ಟ ಆಗ್ತಾನೆ ಗೊತ್ತಾ? ಒಮ್ಮೊಮ್ಮೆ ಸಖತ್ ಸೀರಿಯಸ್ ಅನ್ಸಿದ್ರು ಇದಕ್ಕಿದಾಗೆ ತಮ್ಮಲ ಆಗ್ಬಿಡ್ತಾರೆ. ಮತ್ತೆ ದೊಡ್ಡವ್ರ ಜೊತೆ ದೊಡ್ಡವರಾಗಿ ಇಷ್ಟ ಆದವ್ರನ್ನ ಕೇರ್ ಮಾಡ್ತಾ ಮನ್ಸಲ್ಲಿರೋದನ್ನ ಫಿಲ್ಟರ್ ಇಲ್ಲದೆ ಹೇಳುವಂತ ಹುಡುಗ ಅವನು. ಅದಕ್ಕೇನಿವಾಗ ಅಂತ? ಅದಕ್ಕೇನಿಲ್ಲಪ್ಪ, ಅಪ್ಪಿ ತಪ್ಪಿ ವಂಶಿಗೆ ಭೂಮಿ ಮೇಲೆ ಲವ್. ಒಂಥರ ಆಯ್ತು, ನಾನು ಬರ್ತೀನಪ್ಪ. ಸತ್ಯನ ಈಗೇನು ಹೇಳಿದ್ರಿ? ಏನದು? ಅದೇನಪ್ಪ, ಬೇಡ ನೀನು ಮೊದ್ಲೇ ಕೆಂಡದಂತ ಕೋಪ ಯಾಕೆ ಬೇಕು ಸುಮ್ನೆ? ಬೇಡ. ಕೋಪ ಮಾಡ್ಕೊಳಲ್ಲ ಹೇಳಿ. ಅದೇ ಅವನಿಗೇನಾದ್ರೂ ಭೂಮಿ ಮೇಲೆ ಲವ್ ಶುರುವಾದ್ರೆ ಅದನ್ನೂ ಕೂಡ ವಿತೌಟ್ ಫಿಲ್ಟರ್ ಇಲ್ಲದೆ ಹೇಳುವಂತ ವ್ಯಕ್ತಿ ಅವನು. ಹೀಗಾಗಿ ಭೂಮಿಗೆ ವಂಶಿ ಕೇರ್ ಮಾಡೋದು ತುಂಬಾ ಇಷ್ಟ. ಅಕಸ್ಮಾತ್ ಅವಳೇನಾದ್ರು ಒಪ್ಪಿಗೆ ಅಂದ್ಬಿಟ್ರೆ? ಸತ್ಯನ ನೀವು ಬಿಟ್ಟು ಅನ್ನಿ. ಬಿಡ್ತು. ಅಲ್ಲಪ್ಪ, ನಾನ್ ಬಿಡ್ತೀನಿ ಅಂದ್ರೂ ಕೂಡ ಅವನು ಭೂಮಿನ ಹಿಡ್ಕೋಬಾರ್ದು ಅಷ್ಟೇ. ಆದ್ರೂ ನೀನೊಂದ್ ಸ್ವಲ್ಪ ಹುಷಾರಾಗಿರು. ಸರಿ, ನಾನಿನ್ ಬರ್ತೀನಿ. ಶುಭರಾತ್ರಿ. ವಂಶಿ ಅವ್ರೆ, ನನಗ್ ನಿಮ್ ಬಗ್ಗೆ ಒಳ್ಳೆ ಭಾವನೆ ಇದೆ. ನನ್ನನ್ನ ನೀವ್ ಫ್ರೆಂಡ್ ಅಂತ ಒಪ್ಕೊಂಡಾದ್ಮೇಲೆ ಫ್ರೆಂಡ್ ಹೇಳುವಾಗ ನೀವ್ ಕೇಳ್ಬೇಕು ತಾನೆ? ನಾನ್ ಯಾವಾಗ ಕೇಳಲ್ಲ ಅಂದೆ? ನೀವ್ ತುಂಬಾ ಬುದ್ಧಿವಂತನ್ ತರ ಆಡ್ಬೇಡಿ. ನೀವ್ ನನ್ ಫ್ರೆಂಡ್ಶಿಪ್ ಕೊಡೋ ಬೆಲೆ ಇಷ್ಟನಾ? ತುಂಬಾ ಬೆಲೆ ಕೊಡ್ತೀನಿ ಭೂಮಿ. ಹಾಗಿದ್ರೆ ಈ ಜ್ಯೂಸ್ ನ ತಗೊಳ್ಳಿ, ಕುಡಿಬೇಕು ಅಷ್ಟೇ. ಸಾಹೇಬ್ರೆ, ನಿಮ್ಗೆ ನಾನ್ ಸೆಪರೇಟ್ ಆದ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದೀನಿ. ಈ ಜ್ಯೂಸ್ ನ ಇವ್ರು ಕುಡಿಲಿ ಅಂತ ನಾನ್ ಬಲವಂತ ಮಾಡ್ತಿದ್ದೆ. ಪಾಪ ಅವ್ರಿಗೆ ಇಷ್ಟ ಇಲ್ಲ ಅನ್ಸತ್ತ, ಬಲವಂತ ಮಾಡ್ಬೇಡ. ಬೈ ದ ವೇ, ನನ್ನ ಮತ್ತೆ ಭೂಮಿ ಆನಿವರ್ಸರಿ ದಿನನ ಮರೀದೆ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಹೃದಯ ಪೂರ್ವಕ ಧನ್ಯವಾದಗಳು. ಈ ಅಕೇಶನ್ ನನ್ ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಅದ್ರಲ್ಲೇನಿದೆ ಬಿಡಿ. ಏನಿದೆ ಅಂದ್ರೆ, ನೀವು ನಮಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ಮೇಲೆ ಮುಂದೆ ನಿಮ್ ಮದ್ವೆನ ನಾನು ಭೂಮಿ ಮುಂದೆ ನಿಂತೆ ಮದ್ವೆ ಮಾಡ್ಬೇಕಲ್ವಾ? ಭೂಮಿ, ನಾನ್ ಹೇಳೋದ್ ಸರಿಯಾಗೇ ಇದೆ ಅಲ್ವಾ? ಸರಿಯಾಗೇನೋ ಇದೆ ಸಾಹೇಬ್ರೆ, ಆದ್ರೆ ಏನಿಲ್ಲ ಬಿಡಿ. ಐ ಪ್ರಾಮಿಸ್, ನಾವಿಬ್ರು ಸೇರಿ ನಿಮ್ ಮದ್ವೆನ ಮುಂದೆ ನಿಂತು ಮಾಡ್ತೀನಿ. ಮಾಡಿ ಸರ್. ಪಾಪ
ನೀವಾದ್ರೂ ಒಟ್ಟಿಗೆ ಎಷ್ಟು ದಿನ ಇರ್ತೀರಾ ಹೇಳಿ? ಏನು ಯಾಕೆ ನಿಮಗ್ ಗೊತ್ತಾಗಿಲ್ವಾ ಸಾಹೇಬ್ರೆ? ಸತ್ಯನ ನಮ್ಮ ಮದ್ವೆ ಬಗ್ಗೆ ವಂಶಿ ಹತ್ರ ಏನೂ ಹೇಳಿಲ್ಲ ಅಂದ್ಮೇಲೆ ವಂಶಿ ಹೇಗ್ ಗೊತ್ತಾಯ್ತು? ಭೂಮಿನೇ ವಂಶಿ ಹತ್ರ ನಮ್ ಕಾಂಟ್ರಾಕ್ಟ್ ಮದ್ವೆ ಬಗ್ಗೆ ಹೇಳಿದಾಳ. ಹಲೋ ಹಲೋ, ಯಾಕೆ ಸರ್ ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಅಯ್ಯೋ ಸಾಹೇಬ್ರೆ ಯಾಕೆ ಹಾಗೆ ಹೋಗ್ತಾ ಇದ್ದೀರಾ? ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗಿ ಅಲ್ಲ. ನಮ್ ಮದ್ವೆ ವಿಷಯ, ನಮ್ಮ ಒಪ್ಪಂದದ ವಿಚಾರನ ಅವ್ನ್ಗೆ ಯಾಕೆ ನೀನ್ ಹೇಳಿದ್ದೆ? ಸಾಹೇಬ್ರೆ ನೀವೇನ್ ಮಾತಾಡ್ತಿದ್ದೀರಾ? ನಮ್ಮಿಬ್ರು ಒಪ್ಪಂದದ ಮದ್ವೆ ವಿಷಯನ ನಾನ್ ವಂಶಿ ಅವ್ರ ಹತ್ರ ಹೇಳೋದಕ್ಕೆ ನನ್ನೇನ್ ದಡ್ಡಿ ಅನ್ಕೊಂಡ್ಬಿಟ್ಟಿದ್ದೀರಾ? ನೀನ್ ಹೇಳಿಲ್ಲ ಅಂದ್ರೆ ಇನ್ಯಾರು ಹೇಳ್ತಾರೆ ಭೂಮಿ? ನನಗೇನೆ ನೀನು ಭೂಮಿ ಅದೆಷ್ಟ್ ದಿನ ಒಟ್ಟಿಗೆ ಇರ್ತೀರಾ ಅಂತಾನೆ, ಅಂದ್ರೆ ಏನ್ ಅರ್ಥ ಅಂತ? ಅಲ್ಲ ಇದೆಲ್ಲ ಅವನಿಗೆ ಗೊತ್ತಾಗೋ ಅವಶ್ಯಕತೆ ಇತ್ತಾ? ಸಾಹೇಬ್ರೆ ನಿಮ್ಗೆ ಯಾಕೆ ಏನು ಅರ್ಥ ಆಗ್ತಿಲ್ಲ. ನಾನ್ ವಂಶಿ ಅವ್ರ ಹತ್ರ ಏನು ಹೇಳಿಲ್ಲ. ನಂಗ್ ಹಾಗ ಅನ್ನಿಸ್ತಿಲ್ಲ. ನಿನಗೆ ಗೊತ್ತಿದೆ ನಿನ್ ಮನ್ಸಲ್ಲಿರೋ ಮಾತನ್ನ ಹೊರಗಡೆ ಹಾಕ್ಸಿರ್ತಾನ ವಂಶಿ? ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಾನ್ ಹೇಳ್ತಿರೋದ್ ಬೇರೆ ಮಾತು ಬೇಡ. ನನ್ ಮೇಲೆ ನಿಮ್ಗೆ ನಂಬಿಕೆ ಇದೆಯೋ ಇಲ್ವೋ? ಆದ್ರೆ ಈ ವಿಚಾರದಲ್ಲಿ ಪೂರ್ತಿಯಾಗಿಲ್ಲ. ನಿಮ್ ಅನುಮಾನದ ಗಂಡ ಬಿಚ್ಚೋದಕ್ಕೆ ನನ್ನಿಂದ ಆಗಲ್ಲ. ವಂಶಿ ಅವ್ರಿಗೆ ಈ ವಿಷಯ ಎಲ್ಲ ಹೇಗ್ ಗೊತ್ತಾಯ್ತು ಅಂತ ವಂಶಿ ಅವ್ರನ್ನ ಕೇಳೋಣ ಬನ್ನಿ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ನೀವು ಫೈಲ್ ಕಳಿಸಿ. ಭೂಮಿ ನೀನ್ ಹೋಗಿ ನಾನು ಇಲ್ಲೇ ಇರ್ತೀನಿ. ಅರೆ ಇದೇನ್ ಸಾಹೇಬ್ರೆ ಹೀಗೆ ಹೇಳ್ತಿದ್ದೀರಾ? ಉತ್ತರ ಬೇಕಾಗಿರೋದ್ ನಿಮ್ಗೆ. ನೀವು ಬನ್ನಿ. ಹೌದು ಉತ್ತರ ಬೇಕು, ಆದ್ರೆ ನೀನೇ ತಿಳ್ಕೊಂಡು ನನಗೆ ಹೇಳ್ಬೋದಲ್ವಾ? ಹೇಗಿದ್ರು ವಂಶಿ ನಿಂಗೆ ಕ್ಲೋಸ್ ಫ್ರೆಂಡ್ ಅಲ್ವಾ? ನೀನ್ ಕೇಳಿದಕ್ಕೆ ಸರಿಯಾದ ಉತ್ತರನೇ ಕೊಡ್ಬೋದಲ್ವಾ? ನಿಮ್ಗೆ ಯಾರ್ ಸಾಹೇಬ್ರೆ ಹೇಳಿದ್ ನನ್ ಕ್ಲೋಸ್ ಫ್ರೆಂಡ್ ಅವರು ಅಂತ? ಎಂತದ್ದು ಇಲ್ಲ, ಅವ್ರ ನನ್ ಫ್ರೆಂಡ್ ಅಷ್ಟೇ. ಇವಾಗ ನಾನ್ ನಿಮ್ ಜೊತೆ ಜಗಳ ಆಡ್ಕೊಂಡು ನಿಂತ್ಕೊಳ್ಳೋದಕ್ ಆಗಲ್ಲ. ನಾನೇ ಹೋಗಿ ಕೇಳ್ತೀನಿ ಬಿಡಿ. ವಂಶಿ ಅವ್ರೆ, ಏನ್ ಇಷ್ಟೊತ್ತಲ್ಲಿ ಪಕ್ಷಿಗಳು ಗೂಡ್ ಬಿಟ್ಟು ಆಚೆ ಬಂದಿದೆ? ಯಾಕೆ ನಿದ್ದೆ ಬಂದಿಲ್ವಾ? ನಿಮ್ಮಿಂದ ನಮ್ ನಿದ್ದೆ ಹಾಳಾಗಿದೆ. ಅಂದ್ರೆ ಅಂದ್ರೆ ಅಲ್ಲ ವಂಶಿ ಅವ್ರೆ, ನೀವ್ ಯಾಕೆ ನಮ್ ಸಾಹೇಬ್ರ ಹತ್ರ ಆ ರೀತಿ ಹೇಳಿದ್ರಿ? ಅಲ್ಲ ನಾನೇನ್ ಹೇಳ್ದೆ ಮೇಡಮ್? ನೀವು ನನ್ ಬಗ್ಗೆ ಏನ್ ಹೇಳ್ತಾ ಇದೀರ ಅನ್ನೋದನ್ನ ನನಗೂ ಸ್ವಲ್ಪ ಅರ್ಥ ಆಗೋಗಿ ಹೇಳಿ. ಅದೇ ನಾನ್ ನಿಮ್ಗೆ ಜ್ಯೂಸ್ ಕುಡೀರಿ ಅನ್ಬೇಕಾದ್ರೆ ನೀವ್ ಯಾಕೆ ಸಾಹೇಬ್ರಿಗೆ ನೀವ್ ತಾನೇ ಎಷ್ಟ್ ದಿನ ಒಟ್ಟಿಗೆ ಇರ್ತೀರಾ ಅಂತ ಹೇಳಿದ್ರಿ? ಏನ್ ವಂಶಿ ಅವ್ರೆ, ಏನಾಗಂದ್ರೆ ಆ ನಿಮ್ ಮಾತಿನ ಅರ್ಥ ಏನು ಅಂತ ತಿಳ್ಕೊಳ್ಳೋದಕ್ ನಾವ್ ಬಂದ್ವಿ. ಅಲ್ಲ ನಾನ್ ಬಂದೆ. ಇದಾ ವಿಷಯ? ಅರ್ಥ ಆಯ್ತು ಬಿಡಿ. ನೋಡಿ ಭೂಮಿ ಅವರೇ, ಇವಾಗ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಗೆ ಬೆಲೆನೇ ಇಲ್ಲ ಅನ್ನೋ ತರ ಆಗಿದೆ. ಮದುವೆ ಆಗಿ 2-3 ವರ್ಷಕ್ಕೆನೆ ಡಿವೋರ್ಸ್ ಗಳಾಗ್ತಿದೆ. ಆಮೇಲೆ ಬೇರೆ ಮದುವೆ. ಇನ್ನೂ ಕೆಲವರು ಮೊದಲೇ ಮಾತಾಡ್ಕೊಂಡು 1 ವರ್ಷನೋ 2 ವರ್ಷನೋ ಜೊತೆಗಿರೋಣ ಅಂತ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗ್ತಾರೆ ಅಲ್ವಾ? ಏನ್ ವಂಶಿ ಅವ್ರೆ, ಏನ್ ನಿಮ್ ಮಾತಿನ ಅರ್ಥ? ನಾನು ಸಾಹೇಬ್ರು ನೀವು ಹೇಳ್ದಾಗ ಮದ್ವೆ ಆಗಿದೀವಿ ಅಂತ ಅರ್ಥ? ಹಾಗಂತ ನಿಮ್ಗೆ ಯಾರು ಹೇಳಿದ್ದು? ಅಯ್ಯೋ ನನಗೆ ಯಾರು ಹೇಳಿಲ್ಲಪ್ಪ, ನಾನ್ ಹಾಗ ಅನ್ಕೊಂಡೆ ಅಷ್ಟೇ. ಒಂದ್ ವೇಳೆ ನಿಮ್ದು ಕೂಡ ಆ ರೀತಿ ಕಾಂಟ್ರಾಕ್ಟ್ ಮದುವೆ ಆಗಿದ್ರೆ ನಿಮ್ಮಿಬ್ರು ಡಿವೋರ್ಸ್ ಆಗೋವರೆಗೆ ಕಾದು ಆಮೇಲೆ ನಿಮ್ಮನ್ನ ಹಾಡ್ಕೊಂಡವಣ ಅಂತ ಪ್ಲಾನ್ ಹಾಕೊಂಡಿದ್ದೀನಿ. ಅದಕ್ಕೆ ನೋಡಿ ನಿಮಗ್ ತಾಳಿ ಕಟ್ಬೇಕು ಅಂತ ಆ ತಾಳಿನ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಿದ್ದೀನಿ. ನಾನು ಹೇಳಿದ ನೀವು ನಂಬಿಟ್ರಾ? ಏನ್ ಮಾತಾಡ್ತಿದ್ದೀರಾ ನೀವು? ಸ್ವಲ್ಪ ಅರ್ಥ ಆಗೋಗ್ ಮಾತಾಡ್ತೀರಾ? ಹಾಗೆ ಸುಮ್ನೆ ಚಳಿಗೆ ಏನೋ ಹೋಗಿ ನಿಮ್ ಮುಖ ನೋಡ್ಕೊಳ್ಳಿ ಹೇಗಾಗಿದೆ ಎದುರ್ಕೊಂಡು. ತಾಳಿ ಅಂದ ತಕ್ಷಣ ನಿಮ್ ಫೀಸ್ ಆಫ್ ಆಯ್ತು ನೋಡಿ. ಸ್ವಲ್ಪ ಕೂಡ ಬುದ್ಧಿ ಬೇಡ ನಿಮ್ಗೆ? ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ಮತ್ತೇನ್ ಭೂಮಿ ಅವರೇ, ಈಗಿನ ಟೈಮಲ್ಲಿ ಸಂಬಂಧಿಕರೇ ನಮ್ ಜೊತೆಗಿರಲ್ಲ. ದಿನ ಕಳೀತಾ ಇದ್ದಾಗೆ ಅಪರಿಚಿತರಾಗೋಗ್ತಾರೆ. ಅಂತದಲ್ಲಿ ನೀವು ಬಂಧುನೂ ಅಲ್ಲ ಬಳಗನೂ ಅಲ್ಲ. ನನ್ ಮದ್ವೆಗೋರ್ಗು ನನ್ ಫ್ರೆಂಡ್ಶಿಪ್ ನ ಕಾಪಾಡ್ಕೊಂಡಿರ್ತೀರ ತಾವು. ಈ ಫ್ರೆಂಡ್ ಮದ್ವೆ ಟೈಮಲ್ಲಿ ನೀವಿಬ್ರು ನನ್ ಜೊತೆಗೆ ಇರ್ತೀರ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಳ್ದೆ ಅಷ್ಟೇ. ಅಷ್ಟಕ್ಕೂ ಅಜಿತಾಗಿ ತಪ್ಪು ತಿಳ್ಕೋಬೇಕು. ನಿಮ್ಮ ಹತ್ರ ಯಾಕೆ ಬಂದು ಹೇಳ್ಬೇಕು? ವಂಶಿ ಅವ್ರೆ, ಅದು ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಅದೇನಪ್ಪ ಅಜಿತ್ ಅವರು ನನ್ನ ವಿಷಯದಲ್ಲಿ ಸ್ವಲ್ಪ ಬೇರೆ ತರನೇ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ನೇರವಾಗಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಉರ್ಕೊಂಡಿರೋ ತರ ಕಾಣಿಸ್ತಾರೆ ಅಲ್ವಾ ಸಾಹೇಬ್ರ? ಪಾಪ ಸಾಹೇಬ್ರು ನಾನ್ ಕೋಪ ಮಾಡ್ಕೊಂಡಿದೀನಿ ಅಂತ ರಂಗೋಲಿ ಹಾಕಿ ಸಮಾಧಾನ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಅವ್ರ ಏನೇ ಮಾಡಿದ್ರು ನಾನ್ ಕರಗ್ಬಾರ್ದು. ಯಾಕೆ ರಂಗೋಲಿನ ಹಾಳು ಮಾಡ್ತಿದ್ದೀರಾ ನೀವು? ಅಲ್ಲ ಭೂಮಿ, ನಾನು ಸುಮ್ನೆ ಇರಿ, ಮಾತಾಡ್ಬೇಡಿ ನೀವು. ಬಣ್ಣಗಳು ಮನ್ಸನ್ನ ಖುಷಿ ಪಡಿಸುತ್ತಂತೆ. ಅದಕ್ಕೆ ನೀನು ಈ ತರ ಮುಖ ಮಾಡ್ಕೊಂಡಿರ್ಬೇಡ, ನನಗೆ ನೋಡೋದಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಆಗ್ತಿದ್ಯಾ ರಂಗೋಲಿ ಭೂಮಿ. ನಾನ್ ಬಣ್ಣ ತುಂಬಲಾ? ಸರಿ ಆಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.